ಚಂದ್ರಶೇಖರ್ ಆಜಾದ್ ಆಗಿರ್ಬೋದು, ಸುಖದೇವ್ ಆಗಿರ್ಬೋದು, ರಾಜಗುರು ಆಗಿರ್ಬೋದು, ಕ್ರಾಂತಿಕಾರಿಗಳು. ಆದರೆ ಇವರಿಗೆಲ್ಲ ಪ್ರಭಾವ ಆಗಿದ್ದು ಲೆಫ್ಟಿಸ್ಟ್ ಕಮ್ಯುನಿಸಮ್ ಪ್ರಭಾವ ಆಗಿದ್ದು. ಅದರಲ್ಲೂ ನಾನೇಕೆ ನಿರೀಶ್ವರವಾದಿ ಆದೆ ಅಂಥೇಳಿ ಸ್ವತಃ ನಮ್ಮ ಭಗತ್ ಸಿಂಗ್ ಅವರು ಕೇಳ್ಕೊಡ್ತಾ ಇದ್ದಾರೆ. ಅಂದರೆ ಆರ್ ಎಸ್ ಎಸ್ಗೆ ಇವರಿಗೆ ಸಂಬಂಧ ಇಲ್ಲ. ಆದರೆ ಆರ್ ಎಸ್ ಎಸ್ ಅವರು ಯಾರು? ಅದರಲ್ಲೂ ನಾವು ವೀರ್ ಸಾವರ್ಕರ್ ಬಗ್ಗೆ ಮಾತಾಡ್ತಾ ಇರ್ತೀವಿ. ವೀರ್ ಸಾವರ್ಕರ್ ಅವರು ವಿಶೇಷವಾಗಿ ಹಿಂದೂ ಮಹಾಸಭಾದವರು ಅನ್ನುವಂಥ ಮಾತು. ಅಂದರೆ ಇಲ್ಲಿ ಹೋರಾಟ ಮಾಡಿದರೆ ಇಲ್ಲಂತಲ್ಲ, ಬೇರೆ ಬೇರೆದವ್ರು ಹೋರಾಟ ಮಾಡಿದರೆ. ಕೇವಲ ಗಾಂಧೀಜಿ ಒಬ್ಬರಿಂದ ಆಗಿಲ್ಲ, ಅನೇಕರ ಒಂದು ಹೋರಾಟದಿಂದ ಆಗ್ಯದ. ಲಕ್ಷ ಆವತ್ತು ಸಮಯದಲ್ಲಿ ಕೋಟಿಗಳು ಜನ ವಿರೋಧ ಮಾಡಿದ್ದಾರೆ, ವ್ಯಕ್ತಪಡಿಸಿದ್ದಾರೆ. ಅದರಿಂದಾಗಿ ಸಹಜವಾಗಿ ಏನಾಗಿದೆಪ್ಪ ಅಂತಂದ್ರೆ ನಮಗೆ ಸ್ವತಂತ್ರ ಸಿಕ್ಕದ. ಗಾಂಧೀಜಿಯವರು ಮೇನ್ ಅದಾರ, ಅದ್ರ ಜೊತೆಗೆ ಹೋರಾಟಗಳು ಮಾಡಿದ್ದಾರೆ. ಅಹಿಂಸಾತ್ಮಕವಾಗಿ ಅಂತಕ್ಕನ ಸ್ವಲ್ಪ ಜೀವಕ್ಕೆ ಆಪತ್ತಿಲ್ಲ, ಜನನೂ ಕೂಡಿರ್ಬೋದು, ಅಥವಾ ಅವರ ಧೈರ್ಯದ ಮಾತು, ಹೋರಾಟ ನಿಶ್ಚಿತವಾಗಿ ನಿಲ್ಲುವಂಥದ್ದು, ಹೋರಾಟಗಾರರ ಜೊತೆ ಕೊನೆಯವರೆಗೆ ನಿಲ್ಲುವಂಥ ಗಾಂಧೀಜಿಯವ್ರ ಗುಣದಿಂದಾಗಿ ಹೋರಾಟ ದೊಡ್ಡದಾಯಿತು ಅನ್ನೋದು ಇತಿಹಾಸ ಬಲ್ಲವ್ರಿಗೆ ಎಲ್ಲ ಗೊತ್ತದು. ಇಂಥ ಸಂದರ್ಭದಲ್ಲೇ ಅವರಿದ್ದಂಥವರು ನಮ್ಮ ಬಿ ಎಲ್ ಸಂತೋಷ್ ಅವರು ಇಲ್ಲ ಚರಕದಿಂದ ಒಂದಲ್ಲ ಸಿಕ್ಕಿದ್ದ ಆ ಮಾತು ಉಪ್ಪುನು. ಆದರೆ ಚರಕದವ್ರು ಅಂದರೆ ಗಾಂಧೀಜಿಯವ್ರನ್ನ ಬಿಟ್ಟು ಉಳಿದವ್ರು ಯಾರು ಆರ್ ಎಸ್ ಎಸ್ ಅವರು ಹೋರಾಟ ಮಾಡಿದರು ಸ್ವತಂತ್ರ ಸಲುವಾಗಿ ಅನ್ನೋದು ಕಾಂಗ್ರೆಸ್ಸಿಗಿರೋ ಪ್ರಶ್ನೆ. ಇದು ಉತ್ತರ ಕೊಡಬೇಕಾಗಿದ್ದು ಬಿ ಎಲ್ ಸಂತೋಷ್ ಅವರು. ಯಾಕಂತಂದ್ರೆ ಅವ್ರು ಹೇಳೋ ಮಾತುಗಳ ಪ್ರಕಾರ ಕೇವಲ ಒಬ್ಬರಿಂದ ಅಲ್ಲ ಅನ್ನುವಂಥ ಮಾತು. ಜೊತೆಗೆ ಇದರಲ್ಲಿ ಯಾರು ಆರ್ ಎಸ್ ಎಸ್ ಅವರು ಅಂದರೆ ಉತ್ತರ ಇಲ್ಲ ಅವರಲ್ಲೇ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದಂತೆ ಅಸ್ತಿತ್ವ ಸಾಬೀತು ಮಾಡಲು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೋಂದಣಿ ಅಗತ್ಯವಿಲ್ಲ ಅಂತ ಹೇಳ್ತಾರೆ. ಈ ನೋಂದಣಿ ಮಾಡೋದು ಯಾಕೆ ನಾಲ್ಕು ನೋಂದಣಿ ಮಾಡೋಣ ಅಂತ ಹೇಳ್ತಾರೆ ಬಿ ಎಲ್ ಸಂತೋಷ್ ಅವರು. ಮಾಡೋಂಗಿಲ್ಲಪ್ಪ, ನಾವು ಆಲ್ರೆಡಿ ಜನ ಒಪ್ಪಿದಾರೆ, ಜನರ ಇದ ಮೇಲೆ ನಡೆಸ್ತಾ ಇದ್ದೀವಿ. ಲಕ್ಷಾಂತರ ಜನರ ವಿಶ್ವಾಸ ಮೂಲಕ ಸಂಘ ಕಾರ್ಯನಿರ್ವಹಿಸುತ್ತಿದೆ. ದೇಶ ವಿಭಜನೆಯ ಸಮಯದಲ್ಲಿ ಸಂಕಷ್ಟಕ್ಕೆ ಒಳಗಾಗಿದ್ದ ಹಿಂದೂಗಳ ಪರವಾಗಿ ನಿಂತಿತ್ತು. ದೇಶ ಒಡೆದಾಗ ನಿಂತಿತ್ತು, ಹಿಂದೂ ಮುಸ್ಲಿಮಾಗಿ ಒಡೆದಾಗ ನಿಂತಿತ್ತು ಅಂತ. ಯಾರ ಪರವಾಗಿ ಹಿಂದೂ ಪರ ನಿಂತಿತ್ತು. ಆ ಸ್ವತಂತ್ರ ಹೋರಾಟದಲ್ಲಿ ಇವರು ಇದ್ರಾ ಅನ್ನೋ ಪ್ರಶ್ನೆಗೆ ಇಲ್ಲೂ ಉತ್ತರ ಇಲ್ಲ. ನೋಂದಣಿ ಯಾಕೆ ಮಾಡಿಸ್ತಾ ಇಲ್ಲ ಅದಕ್ಕೂ ಉತ್ತರ ಇಲ್ಲ. ಮತ್ತು ಹೋಗಲಪ್ಪ ದೇಶ ಸ್ವತಂತ್ರವಾಗಿ ಹೋರಾಟ ಮಾಡಿದಂತೆ ಎಷ್ಟು ಜನ ಆರ್ ಎಸ್ ಎಸ್ ಅಂದ್ರೆ ಅದಕ್ಕೂ ಉತ್ತರಿಲ್ಲ. ಅಂದ್ರೆ ಸಹಜವಾಗಿ ಕಾಂಗ್ರೆಸ್ಸಿಗೆ ಇವ್ರ ಮೇಲೆ ಆರೋಪ ಮಾಡುವಾಗ ಏನಪ್ಪ ಅಂತಂದ್ರೆ ಸ್ವತಂತ್ರ ಹೋರಾಟಗಾರ ಇವರಲ್ಲ ಅನ್ನುವಂಥ ಮಾತಿಗೆ ಇವ್ರ ಹತ್ರ ಉತ್ತರ ಇಲ್ಲ. ಅದೇನೂ ಇರಲಿ, ಈಗ ಮಾತ್ರ ಈ ನಮ್ಮ ಖರ್ಗೆ ಈ ಆರ್ ಎಸ್ ಎಸ್ಗೆ ಒಟ್ಟ 1 ಪಾಯಿಂಟ್ ಪ್ರೋಗ್ರಾಮ್ ನೋಂದಣಿ ಯಾಕಿಲ್ಲ, ಯಾಕೆ ಮಾಡಿಸ್ತಾ ಇಲ್ಲ ಅಂಥೇಳಿ ಆರ್ ಎಸ್ ಎಸ್ದ ಮೇನ್ ದೋಷವನ್ನು. ಮತ್ತು ನಿಮ್ಮ ಫಂಡ್ ಎಲ್ಲಿದು ಬರ್ತದೆ, ವಿದೇಶಗಳಿಂದ ಎಲ್ಲೆಲ್ಲಿದು ಬರ್ತದೆ. ನೀವು ಇನ್ನುಳಿದ ಧರ್ಮಗಳ ಬಗ್ಗೆ ಕೇಳ್ತಾ ಇದ್ದೀರಿ. ಆ ವಿದೇಶಿ ಕಾನೂನಿನ ಫಂಡ್ ಕಾನೂನಿಗೆ ತಿದ್ದುಪಡಿ ತರಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರಿ. ಮತ್ತು